ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸಿಲಿಕಾನ್ ಸಿಟಿಯಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಸವಾರಿ ಮಾಡಲಿದ್ದಾರೆ. ಕಾರಣ ಬೆಳಗ್ಗೆ 11 ಗಂಟೆಗೆ ಸಿದ್ದರಾಮಯ್ಯನವರ ಸಿಟಿ ರೌಂಡ್ಸ್ ಇರುತ್ತೆ. ಬೆಂಗಳೂರಿನಿಂದ ಅತಿ ಹೆಚ್ಚು ಹಾನಿಗೆ ಒಳಗಾಗಿರುವ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಖುದ್ದು ಪರಿಶೀಲನೆ ಮಾಡ್ತಾರಂತೆ. ಪರಿಸ್ಥಿತಿಯ ಅವಲೋಕನ ಸಿಎಂ ಸಿದ್ದರಾಮಯ್ಯನವರಿಂದ ಆಗುತ್ತೆ. ಗೃಹ ಕಚೇರಿ ಕೃಷ್ಣಾದಿಂದ ಹೊರಡ್ತಾರೆ ಸಿಎಂ. ಗಾಳಿ ಆಂಜನೇಯ ದೇವಸ್ಥಾನ, ನಾಯನಹಳ್ಳಿ, ಜೆಪಿ ನಗರ, ರಾಕಿಗುಡ್ಡ, ಸಾರಕ್ಕಿಯಲ್ಲಿ ಪರಿಶೀಲನೆ ಆಗುತ್ತೆ ಸಿಎಂ ಅವರಿಂದ. ಬಿಬಿಎಂಪಿ ಅಧಿಕಾರಿಗಳು ಆಲ್ರೆಡಿ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರಿಗೆ ನೀಡೋದಕ್ಕೆ. ಸಹಜವಾಗಿ ಬೆಂಗಳೂರಿನಲ್ಲಿ ಒಂದೇ ಒಂದು ಮಳೆ ಆಗ್ಬಿಟ್ರೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗುತ್ತೆ. ಬಟ್ ಅತಿ ಹೆಚ್ಚು ಹಾನಿಯಾಗುವಂತಹ ಪ್ರದೇಶಗಳು ಆಲ್ರೆಡಿ ಪಾಲಿಕೆಯ ಗಮನಕ್ಕಿರುತ್ತೆ. ಹಾಗಾಗಿ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು. ಈ ಬಾರಿಯೂ ಕೂಡ ಯಾವುದೇ ರೀತಿಯ ಸಿದ್ಧತೆಗಳು ಮಳೆ ಬಂದಂತಹ ಸಂದರ್ಭದಲ್ಲಿ ಆ ರೀತಿಯ ಸಮಸ್ಯೆಗಳು ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಪಾಲಿಕೆ ಯಾವುದೇ ರೀತಿಯ ಸಿದ್ಧತೆ ಮಾಡ್ಕೊಂಡಂಗೆ ಕಾಣಿಸ್ತಾ ಇಲ್ಲ. ಸಹಜವಾಗಿ ಒಂದಷ್ಟು ಅವಾಂತರಗಳು ಸೃಷ್ಟಿಯಾಯಿತು. ವಾಹನ ಸವಾರು ಪರದಾಡುವಂತಹ ಪರಿಸ್ಥಿತಿ, ತಗ್ಗು ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಹಾಗಾಗಿ ಸ್ವತಃ ಸಿಎಂ ಸಿದ್ದರಾಮಯ್ಯನವರ ಇವತ್ತು ಫೀಲ್ಡಿಗೆ ಇಳಿತಿದ್ದಾರೆ. ಎಲ್ಲೆಲ್ಲಿ ಹಾನಿಯಾಗಿದೆಯೋ ಆ ಪ್ರದೇಶಗಳ ಖುದ್ದು ಅವಲೋಕನ ಸಿಎಂ ಅವರಿಂದ. ಪಾಲಿಕೆ ಅಧಿಕಾರಿಗಳು ಮಾಹಿತಿಯನ್ನು ಸಿಎಂ ಸಿದ್ದರಾಮಯ್ಯನವರಿಗೆ ಈ ಸಂದರ್ಭದಲ್ಲಿ ನೀಡುತ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ನೋಡಿ, ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರು ಬೆಳಗ್ಗೆ 11 ಗಂಟೆಗೆ ಸಿಟಿ ರೌಂಡ್ಸ್ ಪ್ಲಾನ್ ಮಾಡ್ಕೊಂಡಿದ್ರೆ, ಈ ಕಡೆ ನೆರೆ ವೀಕ್ಷಣೆಗೆ ದಳಪತಿಗಳು ಕೂಡ ಟಕ್ಕರ್ ಕೊಡೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ. ಇಂದು ಸಿಎಂ ತವರಲ್ಲಿ ಜೆಡಿಎಸ್ ನಾಯಕರ ರೌಂಡ್ಸ್. ಪಿರಿಯಾಪಟ್ಟಣಕ್ಕೆ ಭೇಟಿ ನೀಡಲಿದ್ದಾರಂತೆ ಎಚ್.ಡಿ. ಕುಮಾರಸ್ವಾಮಿ. ಬೆಳೆ ನಷ್ಟ, ರೈತರ ಸಂಕಷ್ಟ ಆಲಿಸಲಿದ್ದಾರೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ. ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಜಿಟಿ ದೇವೇಗೌಡ, ಸಾರಾ ಮಹೇಶ್ ಕೂಡ ಸಾಥ್ ಕೊಡ್ತಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅಲ್ಲಿಗೆ ಕೌಂಟರ್ ಅಟ್ಯಾಕ್ ಅನ್ನೋ ರೀತಿಯಲ್ಲಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಸಿಎಂ ತವರೂರಲ್ಲೇ ರೌಂಡ್ಸ್ ಮಾಡೋ ಮೂಲಕ ಅವ್ರಿಗೆ ಟಕ್ಕರ್ ಕೊಡುವಂತಹ ಪ್ಲಾನ್ ಮಾಡ್ಕೊಂಡಿದ್ದಾರೆ ದಳಪತಿಗಳನ್ನೋದು ಬಹಳ ಸ್ಪಷ್ಟ. ಸೊ ಅಲ್ಲೂ ಕೂಡ ಬೆಳೆ ಹಾನಿಯಾಗಿದೆ. ಸಾಕಷ್ಟು ಜನ ರೈತರು ಪರದಾಡಿದ್ದಾರೆ. ಫಸಲು ಕೈಗೆ ಬರೋ ಹೊತ್ತು ಬೆಳೆ ನಷ್ಟ ಆಗ್ಬಿಡ್ತಲ್ಲಪ್ಪ ಮಳೆಯಿಂದಾಗಿ ಅನ್ನುವಂಥ ಪರಿಸ್ಥಿತಿ. ಹಾಗಾಗಿ ನಾವಿದ್ದೀವಿ ನಿಮ್ಮ ಜೊತೆಗೆ ಅನ್ನುವಂಥ ಧೈರ್ಯ ತುಂಬುವ ಕೆಲಸ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾಡ್ತಾರಂತೆ. ಇದೇ ಸಂದರ್ಭದಲ್ಲಿ ಜಿಟಿ ದೇವೇಗೌಡರು, ಸಾರಾ ಮಹೇಶ್ ಕೂಡ ಅವರಿಗೆ ಸಾಥ್ ಕೊಡ್ತಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಒಂದು ಕಡೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರ ಸಿಟಿ ರೌಂಡ್ಸ್ ಪ್ಲಾನ್ ಆಗಿದ್ರೆ, ಆ ಕಡೆ ಸಿಎಂ ತವರೂರಲ್ಲೇ ದಳಪತಿಗಳು ರೌಂಡ್ಸ್ ಮಾಡಲಿದ್ದಾರೆ. ಅದಕ್ಕೆ ಬೇಕಾಗಿರುವ ಸಿದ್ಧತೆಗಳಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸತೀಶ್ ದೂರವಾಣಿ ಸಂಪರ್ಕದಲ್ಲಿ. ಸತೀಶ್, ಒಂದ್ ಕಡೆ ಮುಖ್ಯಮಂತ್ರಿಗಳು ಬೆಂಗಳೂರು ರೌಂಡ್ಸ್ ಮಾಡೋದಕ್ಕೆ ಪ್ಲಾನ್ ಆಗಿದ್ರೆ, ಈ ಕಡೆ ದಳಪತಿಗಳು ಸಿಎಂ ತವರೂರಿಗೆ ವಿಸಿಟ್ ಮಾಡಿ ಅಲ್ಲಿ ಪರಿಶೀಲನೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಏನು ಇದರ ಉದ್ದೇಶ? ಜೊತೆಗೆ ಎಷ್ಟೊತ್ತಿಗೆ ಭೇಟಿ ಆಗುತ್ತೆ? ಯಾವ ರೀತಿ ಪ್ಲಾನಿಂಗ್ಸ್ ಆಗಿದೆ ಅಂತ ದಳಪತಿಗಳಿಂದ? ಈಗಾಗಲೇ ಸಿಎಂ ಅವತ್ತು 11 ಗಂಟೆಗೆ ಬೆಂಗಳೂರು ರೌಂಡ್ಸ್ ಹೋಗ್ತಾರೆ. ಬೆಂಗಳೂರಿನ ಮಳೆಯಿಂದಾಗಿ ಸಾಕಷ್ಟು ಜನರು ಸಮಸ್ಯೆನೇ ಎದುರಿಸ್ತಾ ಇದ್ರು, ನೀರು ನುಗ್ಗಿತ್ತು. ಹೀಗಾಗಿನೇ ಅಲ್ಲಿ ತೆರಳಿ ಅಲ್ಲಿನ ಸಮಸ್ಯೆನೇ ಆಗ್ತಾರೆ. ಇದಕ್ಕೆ ಪ್ರತಿಯಾಗಿ ಕೌಂಟರ್ ಕೊಡ್ಲಿಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಪ್ಲಾನ್ ಮಾಡ್ತಾ ಇದ್ದಾರೆ. ಇವತ್ತು ಮೈಸೂರಿನ ಹಲವೆಡೆ, ಪ್ರಿಯಾಪಟ್ಟಣ ಬೇರೆ ಬೇರೆ ಭಾಗದಲ್ಲಿ ಬೆಳೆ ಹಾನಿ ಆಗಿತ್ತು. ಮಳೆಯಿಂದಾಗಿ ರೈತರು ಸಾಕಷ್ಟು ಸಂಕಷ್ಟ ಎದುರಿಸಿದ್ರು. ಆ ನಿಟ್ಟಿನಲ್ಲಿ ಅಲ್ಲಿಗೆ ಭೇಟಿ ನೀಡಿ ಅವರ ರೈತರ ಸಂಕಷ್ಟವನ್ನು ಆಲಿಸಿ ಸರ್ಕಾರದ ಮೇಲೆ ಪರಿಹಾರ ನೀಡುವಂತೆ ಒತ್ತಡವನ್ನು ಹಾಕುವ ಕೆಲಸವನ್ನ ಮಾಡ್ತಾರೆ. ಆ ಮುಖಾಂತರ ಸಿಎಂ ತವರಲ್ಲೇ ರೌಂಡ್ಸ್ ಮಾಡಿ ಸಿಎಂಗೆ ಟಕ್ಕರ್ ಕೊಡ್ಲಿಕ್ಕೆ ಎಚ್.ಡಿ. ಪ್ಲಾನ್ ಮಾಡಿದ್ದಾರೆ. 10 ಗಂಟೆ ನಂತರ ಬೇರೆ ಬೇರೆ ಭಾಗಗಳಿಗೆ, ಬೇರೆ ಬೇರೆ ರೈತರ ಪ್ರದೇಶಗಳಿಗೆ ತೆರಳಿ ಅಲ್ಲಿ ಜಮೀನಿನ ಪರಿಸ್ಥಿತಿಯನ್ನು ನೋಡಿ ಆ ಮುಖಾಂತರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸ್ತಾರೆ ಮತ್ತು ಪರಿಹಾರಕ್ಕೆ ಒತ್ತಾಯಿಸುವ ಸಾಧ್ಯತೆ ಇದೆ. ಶ್ರುತಿ. ಓಕೆ ಸತೀಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.